ಎರಡು ಅತ್ಯಂತ ಗಂಭೀರ ದರೋಡೆ ಪ್ರಕರಣಗಳು ಮತ್ತು ನಮ್ಮ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂಥದ್ದು ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿದೆ. ಇತರೆ ಆರೋಪಿಗಳು ಕೂಡ ಅತ್ಯಂತ ಅಪಾಯಕಾರಿ ಆರೋಪಿಗಳು. ಅವ್ರದ್ದೆಲ್ಲ ವಿವರಗಳು ನಮಗೆ ಸಿಕ್ಕಿದೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ತಂಡ ಮಹಾರಾಷ್ಟ್ರ ಸೇರಿದಂತೆ, ಮಂಗಳೂರು ಭಾಗ ಸೇರಿದಂತೆ, ಬೆಂಗಳೂರು ಸೇರಿದಂತೆ 3-4 ಪ್ರತ್ಯೇಕ ತಂಡಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಆ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈ ಇಬ್ಬರು ಆರೋಪಿಗಳ ಕಡೆಯಿಂದ ಸಾಕಷ್ಟು ಹಣ ಮತ್ತು ಅವರು ಈ ಒಂದು ದರೋಡೆ ಪ್ರಕರಣದಲ್ಲಿ ಬಂದಂಥ ದುಡ್ಡಿಂದ ಖರೀದಿ ಮಾಡಿದಂತಹ ಕೆಲವು ವಸ್ತುಗಳು, ಕೆಲವು ಆಭರಣ ಸೇರಿದಂತೆ ಬೇರೆದನ್ನು ವಶಪಡಿಸ್ಕೊಂಡಿದ್ದೀವಿ. ವೆಪನ್ಸು ಇನ್ನೂ ವಶಪಡಿಸ್ಕೊಳಕ್ಕೆ ಅಂತಲೇ ಅಲ್ಲಿ ಗಬ್ಬೂರು ಔಟ್ಸ್ಕರ್ಟ್ಸಲ್ಲಿ ಒಂದು ಜಾಗ ಎಲ್ಲಿ ಕೃತ್ಯ ನಡೀತು ಆ ಜಾಗದಲ್ಲಿ ವೆಪನ್ಸ್ ಎಸ್ತಿದ್ದೀವಿ ಅಂತಂದು ಹೇಳಿದರು. ಹಂಗಾಗಿ ಆ ವೆಪನ್ ರಿಕವರಿ ಮಾಡೋಂಥ ಒಂದು ಪ್ರಕ್ರಿಯೆಗೆ ಪಂಚರ ಸಮೇತ ಹೋದಂಥ ಸಂದರ್ಭದಲ್ಲಿ ಒಂದು ಕೃತ್ಯ ನಡೆದಿದೆ. ನಮ್ಮ ಇಬ್ಬರು ಸಿಬ್ಬಂದಿಗಳಿಗೆ ಸ್ವಲ್ಪ ಪೆಟ್ಟು ಹೆಚ್ಚಿಗೆ ಬಿದ್ದಿದೆ. ವೆಪನ್ಸ್ ಅಂದರೆ ಇವ್ರ ಹತ್ರ ಇವರು ಹೇಳಿರುವಂಥ ಸದ್ಯದ ಡಿಸ್ಕ್ಲೋಷರಲ್ಲಿ ಈ ಲಾಂಗ್ಗಳು ಮತ್ತು ಲಾಂಗ್ ಮಚ್ಚುಗಳು ಅಂತಾರಲ್ಲ ಆ ಥರದ್ದು ವೆಪನ್ಗಳಿತ್ತು. ಇವರು ಗಾಡೀಲಿ ಇಟ್ಕೊಂಡು ಅಫೆನ್ಸ್ ಮಾಡೋಂಥ ಸಂದರ್ಭದಲ್ಲಿ ತಿರುಗಿದ್ದಾರೆ ಅನ್ನೋಂಥದ್ದು. ಮತ್ತು ಈ ಒಂದು ಕೃತ್ಯದಲ್ಲಿ ಸುಮಾರು 12ರಿಂದ 15ಕ್ಕೂ ಹೆಚ್ಚು ಜನ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಆ ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗಿದೆ. ಸ್ಟಾರ್ಟ್ ಆಗ್ಬಿಡ್ತಾರಲ್ಲ, ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ. ಇವಾಗ ಇವರಿಬ್ಬರದು ಅರೆಸ್ಟ್ ಆಗಿದೆ ಅಂತ ಗೊತ್ತಾದ್ರೆ ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ. ಇದರಲ್ಲಿ ಬೆಂಗಳೂರು, ಮಂಗಳೂರು ಮತ್ತು ಕೆಲವು ಆರೋಪಿಗಳು ಕೇರಳ ಮೂಲದವರು ಕೂಡ ಇದ್ದಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಇವರು ಅರೆಸ್ಟ್ ಆಗಿದ್ದಿಲ್ಲ. ಇವ್ರನ್ನ ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡಿ ಇವತ್ತು ಪಂಚನಾಮ ಮಾಡಲಿಕ್ಕೆ ಅಂತ ಇಲ್ಲಿ ಗಬ್ಬೂರು ಕ್ರಾಸಲ್ಲಿ ತೊಗೊಂಬಂದಾಗ ಈ ಒಂದು ಘಟನೆ ಆಗಿದೆ. ಅದು ಪತ್ತೆ ಮಾಡಬೇಕು. ಯಾಕಂದರೆ 16-17 ಕೇಸ್ ಇದಾವೆ. ಅದರಲ್ಲಿ ಸಾಕಷ್ಟು 2023 ಕೇಸ್ ಇದೆ. ಈ ಭರತ್ ಅನ್ನೋರ ಮೇಲೆ ಯಲ್ಲಾಪುರ ಮತ್ತು ಬ್ಯಾಡಗಿಲ್ಲಿ ಇದೇ ರೀತಿ ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿದ್ದಿದೆ. ಇನ್ನು ಬೇರೆ ಪೊಲೀಸರಿಗೆ ಇವ್ರು ಬೇಕಾದವರ ಅನ್ನೋಂಥದ್ದು ಇವಾಗ ಸದ್ಯ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇವರು ಇಂಟ್ರಾಗೇಷನಲ್ಲಿ ತಿಳಿಯುತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಸದ್ಯದ ತನಿಖೆ, ಯಾಕಂದರೆ ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆಗೆ ಒಳಪಡಿಸಿದ ನಂತರನೇ ಅವ್ರನ್ನ ಅರೆಸ್ಟ್ ಮಾಡಿ ಪಂಚನಾಮೆ ಕರ್ಕೊಂಡೋಗಿರುವಂಥದ್ದು. ಹುಬ್ಬಳ್ಳಿ ಧಾರವಾಡ ಲಿಮಿಟ್ಸಲ್ಲಿ ಬೇರೆ ದರೋಡೆ ಅಥವಾ ರಾಬರಿ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿರುವಂಥದ್ದು ಇನ್ನೂ ನಮಗೆ ತಿಳಿದು ಬಂದಿಲ್ಲ. ಗೊತ್ತಿಲ್ಲ, ಅದನ್ನೆಲ್ಲ ಇನ್ನೂ ಭಾಳಷ್ಟು. ಈಗ ಆರೋಪಿಗಳು ಹೆಂಗೆ ಮಾಡ್ತಾರೆ ಅಂತಂದರೆ, ನಿನಗೆ ಯಾರು ಗೊತ್ತು ಅಂತ ಕೇಳಿದರೆ ಯಾರೂ ಗೊತ್ತಿಲ್ಲ ಅಂತಾರೆ. ಯಾರಾದರೂ ಒಬ್ಬನಿಗೆ ಕನೆಕ್ಟ್ ಮಾಡಿಬಿಟ್ಟು ಇವನು ಗೊತ್ತಂತಲ್ಲ, ನೋಡೋ ನಿನ್ನ ಮೊಬೈಲಲ್ಲಿ ಫೋಟೋ ಇದೆ ಅಂತಂದರೆ ಅವ್ನು ಸರ್ ಇವನೊಬ್ಬ ಗೊತ್ತು ಅಂತಾರೆ. ಸೊ ಹಂಗೆ ನಾವು ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ, ಕ್ರಾಸ್ ಇಂಟ್ರಾಗೇಷನ್ ಮಾಡಿದಾಗ ಡಿಸ್ಕ್ಲೋಷರ್ ಮಾಡ್ತಾರೆ. ಮತ್ತು ಒಂದಂತೂ ಸತ್ಯ, ಇವರು ಭಾಗವಹಿಸಿರುವಂಥದ್ದು ಸಾಧ್ಯತೆ ಇದ್ದೇ ಇದೆ. ಯಾಕೆಂದರೆ ನಮ್ಮ ಇಂಟ್ರಾಗೇಷನಲ್ಲೂ ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿ ಕೃತ್ಯಗಳಲ್ಲಿ ಭಾಗವಹಿಸಿರೋದ್ರ ಬಗ್ಗೆ ಡಿಸ್ಕ್ಲೋಷರ್ ಹೇಳ್ತಾರೆ. ಬಟ್ ಯಾವುದೂ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಅದು ಮುಂದುವರೆದು ಎಲ್ಲೆಲ್ಲಿ ಡಿಸ್ಕ್ಲೋಷರ್ ಮಾಡಿದ್ದಾರೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆ ಮತ್ತು ಜಿಲ್ಲೆಗಳಿಗೆ ನಮ್ಮ